ನಮಸ್ಕಾರ ಸ್ನೇಹಿತರೆ, ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ರಾಶಿಯವರ ಬದುಕೆ ಬದಲಾಗಲಿದೆ ಇನ್ನು ಕೆಲವೇ ದಿನಗಳಲ್ಲಿ. ಹೌದು, ಶುಕ್ರನಿಂದ ಶುರುವಾಗಲಿದೆ ರಾಜಯೋಗ ಈ ರಾಶಿಯವರಿಗೆ. ಶುಕ್ರ ಗ್ರಹನು ಕಟಕ ರಾಶಿಗೆ ಕಾಲಿಟ್ಟಿರುವುದರಿಂದ ಮಾಳವ್ಯ ರಾಜಯೋಗವು ಉಂಟಾಗಿದೆ. ಈ ಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭ ಪಡೆದುಕೊಳ್ಳಲಿದ್ದಾರೆ. ಮಾಳವ್ಯ ರಾಜಯೋಗದಿಂದಾಗಿ ಯಾವೆಲ್ಲ ರಾಶಿಯವರು ಕೈತುಂಬ ಹಣವನ್ನು ಸಂಪಾದನೆ ಮಾಡುತ್ತಾರೆ ಮತ್ತು ಅವರ ಅದೃಷ್ಟ ಹೇಗಿರುತ್ತದೆ ಬನ್ನಿ ನೋಡೋಣ. ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಗಳ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಅಂತರದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆಯನ್ನು ಮಾಡುವ ಮೂಲಕ 12 ರಾಶಿಗಳ ಜನರ ಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಇಂತಹ ಸ್ಥಾನ ಪರಿವರ್ತನೆಗಳು ಜನರ ಮೇಲೆ ಶುಭ ಹಾಗೂ ಅಶುಭ ಎರಡೂ ರೀತಿಯ ಪರಿಣಾಮಗಳನ್ನು ಕೂಡ ಅವರ ಕರ್ಮ ಫಲಗಳಿಗೆ ಅನುಸಾರವಾಗಿ ಬೀರುವ ಹಾಗೆ ಮಾಡುತ್ತದೆ. ಇನ್ನು ಸೌಂದರ್ಯ, ಸಮೃದ್ಧಿ ಹಾಗೂ ಸಂಪತ್ತಿನ ಅಂಶದ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಶುಕ್ರ ಗ್ರಹನು ಕಟಕ ರಾಶಿಗೆ ಕಾಲಿಟ್ಟಿದ್ದು ಇದೇ ಸಂದರ್ಭದಲ್ಲಿ ಮಾಳವ್ಯ ರಾಜಯೋಗ ನಿರ್ಮಾಣವಾಗುವುದಕ್ಕೆ ಕಾರಣವಾಗಿದೆ. ಈ ರಾಜಯೋಗದಿಂದಾಗಿ ಕೆಲವೊಂದು ನಿರ್ದಿಷ್ಟ ರಾಶಿಯವರ ಜೀವನದಲ್ಲಿ ಅದೃಷ್ಟವೇ ಹೊಳೆಯಲಿದೆ ಹಾಗೂ ಇವರು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗಲಿದೆ. ಉದ್ಯೋಗ ಹಾಗೂ ವ್ಯಾಪಾರದಲ್ಲಿಯೂ ಕೂಡ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶವಿದೆ. ಹಾಗಾದರೆ ಈ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳುವುದಾದರೆ ಮೊದಲನೆಯ ರಾಶಿಯೇ ತುಲಾ ರಾಶಿ. ಮಾಳವ್ಯ ರಾಜಯೋಗ ಎನ್ನುವುದು ತುಲಾ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿದೆ ಮತ್ತು ಇರುವಂತಹ ಇನ್ನೊಂದು ವಿಶೇಷ ಕಾರಣವೆಂದರೆ ಇದೇ ರಾಶಿಯಲ್ಲಿ ಶುಕ್ರ ಗೋಚಾರ ಫಲ ತೋರಿಸುತ್ತಿರುವುದರಿಂದ ಈ ಸಂದರ್ಭದಲ್ಲಿ ತುಲಾ ರಾಶಿಯವರ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಕಂಡು ಬರಲಿದೆ ಹಾಗೂ ವ್ಯಕ್ತಿತ್ವದಲ್ಲಿಯೂ ಕೂಡ ಸಕಾರಾತ್ಮಕ ಬದಲಾವಣೆಗಳನ್ನು ಹಾಗೂ ಬೆಳವಣಿಗೆಗಳನ್ನು ನೀವು ಕಾಣಬಹುದಾಗಿದೆ. ಇನ್ನು ನಿಮ್ಮ ಮನೆಯ ಪರಿಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ನೆಮ್ಮದಿ ಮತ್ತು ಶಾಂತಿ ಹಾಗೂ ಸುಖದ ವಾತಾವರಣಗಳನ್ನು ನೀವು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಸಾಧಿಸುವಂತಹ ಯೋಗ ನಿರ್ಮಾಣವಾಗಿದೆ. ಮದುವೆಯಾಗಿರುವಂತಹ ದಂಪತಿಗಳ ಜೀವನದಲ್ಲಿಯೂ ಕೂಡ ದಾಂಪತ್ಯ ಜೀವನ ಎನ್ನುವುದು ಸಾಕಷ್ಟು ಸಂತೋಷಮಯವಾಗಿ ಸುಖಮಯವಾಗಿ ನಡೆಯಲಿದೆ. ಮದುವೆ ಆಗದೇ ಇರುವಂತಹ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ಮದುವೆಯಾಗುವಂತಹ ಯೋಗವನ್ನು ಹೊಂದಿದ್ದಾರೆ. ಒಂದು ವೇಳೆ ತುಲಾ ರಾಶಿಯವರಲ್ಲಿ ಯಾರಾದರೂ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಕೈತುಂಬ ಹಣ ಸಂಪಾದನೆ ಮಾಡುವ ಶುಭ ಸಮಯ ಇದಾಗಿದೆ. ಇನ್ನು ಮಕರ ರಾಶಿ. ಈ ಮಾಳವ್ಯ ರಾಜಯೋಗ ಎನ್ನುವುದು ಮಕರ ರಾಶಿಯವರಿಗೆ ಸಾಕಷ್ಟು ಧನಲಾಭವನ್ನು ತಂದುಕೊಡಲಿದೆ ಎಂದು ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹಾಗೆಯೇ ಸಾಕಷ್ಟು ಲಾಭವನ್ನು ಈ ರಾಶಿಯವರಿಗೆ ತಂದುಕೊಡಲಿ ಎಂದು ಇದು ನಿಮ್ಮ ಕರ್ಮಸ್ಥಾನದಲ್ಲಿ ಗೋಚಾರವಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ಮಕರ ರಾಶಿಯವರ ಲೀಡರ್ಶಿಪ್ ಕ್ವಾಲಿಟಿ ಸಾಕಷ್ಟು ಉತ್ತಮವಾಗಿ ಕಂಡು ಬರಲಿದೆ. ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನೇ ನಾಯಕನನ್ನಾಗಿ ಕಾಣುವುದಕ್ಕೆ ಇಷ್ಟಪಡುತ್ತಾರೆ. ನೀವು ಆಡುವಂತಹ ಮಾತಿಗೆ ಮೊದಲಿಗಿಂತ ಹೆಚ್ಚಿನ ಮರ್ಯಾದೆ ಸಿಗಲಿದೆ. ಕೇವಲ ನೀವು ಕೆಲಸ ಮಾಡುವಂತಹ ಆಫೀಸ್ನಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ಕೂಡ ಇದೇ ಪ್ರಭಾವವನ್ನು ನೀವು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಧನಲಾಭದ ವಿಚಾರದಲ್ಲಿಯೂ ಕೂಡ ನೀವು ಸಾಕಷ್ಟು ಅದೃಷ್ಟವನ್ನು ಕಾಣಬಹುದಾಗಿದೆ. ಮನೆಯ ವಾತಾವರಣವೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಶಾಂತಿಯುತವಾಗಿ ಇರುತ್ತದೆ. ತಂದೆಯ ಜೊತೆಗಿನ ನಿಮ್ಮ ಸಂಬಂಧ ಇನ್ನಷ್ಟು ಉತ್ತಮವಾಗಲಿದೆ ಹಾಗೂ ಈ ಸಂದರ್ಭದಲ್ಲಿ ಕೇವಲ ಹಣವನ್ನು ಸಂಪಾದನೆ ಮಾಡುವುದು ಮಾತ್ರವಲ್ಲದೆ ಉಳಿತಾಯ ಮಾಡುವಂತಹ ಅಭ್ಯಾಸವೂ ಕೂಡ ನಿಮ್ಮಲ್ಲಿ ಹೆಚ್ಚಾಗಲಿದೆ. ಜೀವನದಲ್ಲಿ ನೀವು ಸಾಧಿಸಬೇಕು ಅಂತ ಅಂದುಕೊಂಡಿರುವಂತಹ ಕೆಲಸಗಳನ್ನು ಈ ಸಮಯದಲ್ಲಿ ಸಾಧಿಸಬಹುದಾಗಿದೆ. ಇನ್ನು ಕುಂಭರಾಶಿ.
ಶನಿಯ ರಾಶಿಯಾಗಿರುವಂತಹ ಕುಂಭ ರಾಶಿಯಲ್ಲಿ ಮಾಳವ್ಯ ರಾಜಯೋಗವು ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತದೆ. ಈ ರಾಜಯೋಗ ಎನ್ನುವುದು ಕುಂಭ ರಾಶಿಯವರ 9ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಕುಂಭ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಅದೃಷ್ಟದ ಜೊತೆಗೆ ಸಿಗುತ್ತದೆ. ಇನ್ನು ಈ ಸಂದರ್ಭದಲ್ಲಿ ನೀವು ಪ್ರಾಪರ್ಟಿ ಅಥವಾ ಹೊಸ ಮನೆಯನ್ನು ಖರೀದಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸತೊಡಗುತ್ತಿದೆ. ಹಾಗೂ ಸಾಕಷ್ಟು ಸಮಯಗಳಿಂದ ನೀವು ಖರೀದಿಸಬೇಕು ಅಂತ ಅಂದುಕೊಂಡಿರುವಂತಹ ಕಾರನ್ನು ಕೂಡ ಖರೀದಿಸುವ ಯೋಗವನ್ನು ಹೊಂದಿದ್ದೀರಾ. ಈ ಸಮಯವು ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೂಲಕ ಕೈತುಂಬ ಧನಲಾಭವನ್ನು ಸಂಪಾದನೆ ಮಾಡುವಂತಹ ಅದೃಷ್ಟವೂ ಇದೆ. ಉದ್ಯೋಗ ಹಾಗೂ ವ್ಯಾಪಾರ ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ಕುಂಭ ರಾಶಿಯವರು ಈ ಸಂದರ್ಭದಲ್ಲಿ ಅದ್ವಿತೀಯ ಲಾಭವನ್ನು ಪಡೆಯಲಿದ್ದಾರೆ. ಈ ಸಂದರ್ಭದಲ್ಲಿ ಕುಂಭ ರಾಶಿಯವರು ಸ್ವಲ್ಪ ಮಟ್ಟಿಗೆ ಧಾರ್ಮಿಕವಾಗಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ. ಹಾಗೂ ದೇವರ ಮೇಲೆ ಹಾಗೂ ದೇವತಾ ಕಾರ್ಯಗಳ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವ ಕಾರಣದಿಂದಾಗಿ ಮನೆಯಲ್ಲಿಯೂ ಕೂಡ ದೇವರ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವುದು ಹೆಚ್ಚಾಗಿ ಕಾಣಿಸುತ್ತಿದೆ. ಇನ್ನು ಈ ಮಾಳವ್ಯ ರಾಜಯೋಗದಿಂದ ಲಾಭ ಪಡೆದುಕೊಳ್ಳುವ ಮತ್ತೊಂದು ರಾಶಿ ಎಂದರೆ ಸಿಂಹರಾಶಿ. ಈ ಒಂದು ಮಾಳವ್ಯ ರಾಜಯೋಗದ ಜೊತೆಗೆ ಶುಕ್ರಾದಿತ್ಯ ರಾಜಯೋಗ ಅನ್ನುವುದು ಕೂಡ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡಲಿದೆ. ಹಾಗೂ ವ್ಯವಹಾರದ ಕಾರಣಕ್ಕಾಗಿ ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾದಂತಹ ಅಗತ್ಯತೆಗಳು ಕೂಡ ಕಂಡು ಬರುತ್ತದೆ. ಆದರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಇದು ನಿಮಗೆ ಲಾಭದಾಯಕವಾಗಿ ಪರಿಣಮಿಸಲಿದೆ. ಕುಟುಂಬದವರ ಜೊತೆಗೆ ನೀವು ಸಮಯವನ್ನು ಕಳೆಯುವುದಕ್ಕೆ ಖಂಡಿತವಾಗಿಯೂ ಇದು ಸೂಕ್ತ ಸಮಯ ಎಂದು ಹೇಳಬಹುದಾಗಿದೆ. ಈ ಸಂದರ್ಭದಲ್ಲಿ ತಮ್ಮ ಗುರಿಯನ್ನು ನೀವು ಸಾಧಿಸುವುದಕ್ಕೆ ಯಶಸ್ವಿಯಾಗುತ್ತೀರಾ. ಹಾಗೂ ಅದಕ್ಕೆ ನೀವು ಪಟ್ಟಂತಹ ಪ್ರತಿಯೊಂದು ಪರಿಶ್ರಮವೂ ಕೂಡ ಪ್ರತಿಫಲದ ರೂಪದಲ್ಲಿ ದೊರಕಲಿದೆ. ಶುಕ್ರಾದಿತ್ಯ ರಾಜಯೋಗದ ಪರಿಣಾಮ ನಿಮ್ಮ ವ್ಯಾಪಾರದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತದೆ. ಹಾಗೂ ಕೈತುಂಬ ಲಾಭವನ್ನು ಸಂಪಾದನೆ ಮಾಡುವುದಕ್ಕೆ ನಿಮಗೆ ಸಹಾಯಕವಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯ ವಿಚಾರದ ಬಗ್ಗೆ ಮಾತನಾಡುವುದಾದರೆ, ಸಂಪೂರ್ಣವಾಗಿ ನೀವು ಎಲ್ಲ ಆರ್ಥಿಕ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಲಿದ್ದೀರಾ. ಯಾವುದೇ ಸವಾಲುಗಳನ್ನು ಕೂಡ ನೀವು ನೋಡುವುದಿಲ್ಲ. ಮತ್ತು ವಿದೇಶದಲ್ಲಿ ವ್ಯಾಪಾರ ಅಥವಾ ಉದ್ಯೋಗ ಮಾಡುತ್ತಿರುವವರಿಗೂ ಕೂಡ ಕೈ ತುಂಬ ಧನಲಾಭ ಆಗುವ ಸಾಧ್ಯತೆ ಇದೆ. ಇನ್ನು ಜೀವನದ ಸಂಗಾತಿಯ ಜೊತೆಗೆ ಉತ್ತಮ ಮತ್ತು ಸಂತೋಷದ ಕ್ಷಣಗಳನ್ನು ಕಳೆಯಬಹುದಾಗಿದೆ. ಹಾಗೂ ಆರೋಗ್ಯವೂ ಕೂಡ ಉತ್ತಮವಾಗಿ ಇರುತ್ತದೆ. ಆದರೆ ಬದಲಾಗುವಂತಹ ಹವಾಮಾನದ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ನೀವು ಜಾಗೃತರಾಗಿದ್ದರೆ ಬಹಳ ಒಳ್ಳೆಯದು. ಹೀಗೆ ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ಪ್ರಕಾರ ಗ್ರಹಗಳ ರಾಜನಾಗಿರುವಂತಹ ಸೂರ್ಯನನ್ನು ಆತ್ಮ ಹಾಗೂ ಪಿತೃಕಾರಕ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಸೂರ್ಯನ ಈ ಒಂದು ರಾಶಿ ಬದಲಾವಣೆ, ಶುಕ್ರನ ಬದಲಾವಣೆ ಇವೆಲ್ಲವೂ ಸೇರಿ ಮಾಳವ್ಯ ರಾಜಯೋಗ, ಶುಕ್ರಾದಿತ್ಯ ರಾಜಯೋಗ ರೂಪುಗೊಂಡಿದ್ದು ಎಲ್ಲ ರಾಶಿಯವರ ಮೇಲೂ ವಿಶೇಷ ಫಲಗಳು ಇದ್ದರೂ ಕೂಡ ಈ ಕೆಲವು ರಾಶಿಯವರಿಗೆ ಮಾತ್ರ ಜೀವನದಲ್ಲಿ ಉನ್ನತ ಸ್ಥಾನ ಮತ್ತು ಸ್ಥಾನ ಪರಿವರ್ತನೆ, ಆರ್ಥಿಕ ಲಾಭ, ಅದೃಷ್ಟ, ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಎಲ್ಲವೂ ಲಭಿಸಲಿದೆ ಎನ್ನುತ್ತಿದೆ ಜ್ಯೋತಿಷ್ಯ ಶಾಸ್ತ್ರವು. ಸ್ನೇಹಿತರೆ, ನಿಮ್ಮ ರಾಶಿ ಯಾವುದು? ಈ ರಾಶಿಗಳಲ್ಲಿ ನೀವು ಇದ್ದೀರಾ? ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು.